ಸಂಡೇ ಅಂದ್ರೇನೆ ನೆನಪು ಬರೋದು ನಾನ್ ವೆಜ್ ಅಲ್ವಾ? ಈಚೆ ಸರಿಯಾದ ಮಳೆ ಬೀಳ್ತಿತ್ತು. ಅದೇ ಟೈಮ್‌ಗೆ ನಮ್ಮ ಅಕ್ಕ ಬಿರಿಯಾನಿ ರೆಡಿ ಮಾಡ್ತಿದ್ರು. ಇಲ್ಲಿ 30 ಮೆಂಬರ್ಸ್‌ಗೆ ರೆಡಿ ಮಾಡ್ತಿದ್ದಾರೆ. ನಮ್ದು ಸ್ವಲ್ಪ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾರೆ. ಇದೆಲ್ಲ ಸೇರಿ ನಮ್ಮ ಒಂದು ಫ್ಯಾಮಿಲಿಗೆ ಮಾತ್ರನೇ. ಅದೇ ಟೈಮ್‌ಗೆ ನಮ್ಮ ಮಕ್ಳೆಲ್ಲ ನಮ್ಮ ಚಾರ್ಲಿಗೆ ಸ್ನಾನ ಮಾಡ್ಸಿದ್ರು. ಮತ್ತೆ ಮನೆ ಹತ್ರ ಮೊಳಕೆ ಕಟ್ಟಿದ ಕಾಳು ಬಂದಿತ್ತು ಅಂತ ಎಲ್ಲಾನುವೆ ತಗೊಂಡಿದ್ವಿ. ಈಚ್ ಪ್ಯಾಕೆಟ್ ₹20 ಅಂತ ಮಾರ್ತಿದ್ರು. ಸೊ ಅಫೋರ್ಡಬಲ್ ಆಗಿತ್ತು ಅಂತ ನಾವು ತಗೊಂಡ್ವಿ. ಅದಾದ ನಂತರ ಆಫ್ಟರ್‌ನೂನ್ ನಮ್ಮ ಮಕ್ಳ ಜೊತೆ ಎಲ್ಲಾನು ನಮ್ಮ ಚಾರ್ಲಿ ಸರಿಯಾದ ಆಟ ಆಡ್ತಿದ್ದ. ಮುಖ ತೋರಿಸ್ಲಿಲ್ಲ ಅಂತ ನನ್ನ ಮಗನ್ನ ಈ ಸೈಡ್ ತಿರುಗು ಅಂತ ಚೆನ್ನಾಗಿ ತೀಟ್ಲೆ ಮಾಡ್ತಿತ್ತು. ಆಮೇಲೆ ಎಲ್ಲರೂ ಒಂದೇ ಸರ್ತಿ ಕೂತ್ಕೊಂಡು ಬಿರಿಯಾನಿ ತಿಂದು ಈವ್ನಿಂಗ್‌ವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈವ್ನಿಂಗ್ ನೋಡಿದ್ರು ಸಹ ಮಳೆ ನಿಲ್ಲಲೇ ಇಲ್ಲ. ಅದೇನೋ ಗೊತ್ತಿಲ್ಲ ಮಳೆಗಾಲ ಬಂದ್ರೆ ಸರಿಯಾದ ಬೇಸರ. ಏನ್ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಇರೋದಿಲ್ಲ. ಹಾಗೆ ನಿಮ್ ಕಡೆ ಹೇಗೆ ಮಳೆ ಬೀಳ್ತಿದ್ಯಾ ಇಲ್ವಾ ಅಂತ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.